ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. ನಾವು 2ನೇ ತರಗತಿಯ ಸತ್ಯವಂತ ಬಾಲಕ ಪಾಠವನ್ನು ನಾವು ಓದೋಣ. ಬರೀ ಪಾಠಗಳನ್ನ ಕಲಿಯೋದಲ್ಲ, ಅದರಲ್ಲಿರುವ ಒಂದು ಸಾರಾಂಶವನ್ನು ನಾವು ಜೀವನದಲ್ಲಿ ಒಳ್ಳೆಯ ಸಾರಾಂಶಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಇದು ಒಂದು ತುಂಬ ಚೆನ್ನಾಗಿರೋ ಒಂದು ಪಾಠ. 2ನೇ ತರಗತಿ ನಾವು ಇವಾಗ ಓದೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಟೀಚರ್ ಇದ್ದಾರೆ ಮತ್ತು ಸ್ಟೂಡೆಂಟ್ಸ್ ಕೂತ್ಕೊಂಡಿದ್ದಾರೆ. ಏನು ಸ್ಟೋರಿ ಇರಬಹುದು ನೋಡೋಣ. ಓಕೆ. ಗುರುಗಳು ತರಗತಿಗೆ ಬರುವುದನ್ನು ಕಂಡರು. ಗುರುಗಳು ತರಗತಿಗೆ ಬರ್ತಾ ಇರೋದನ್ನು ಸ್ಟೂಡೆಂಟ್ಸ್ ನೋಡ್ತಾರೆ. ದ ಸ್ಟೂಡೆಂಟ್ಸ್ ಆರ್ ದ ಟೀಚರ್ ಇಸ್ ಕಮಿಂಗ್ ಟು ದ ಕ್ಲಾಸ್. ಕೂಡಲೇ ಮಕ್ಕಳು ಸದ್ದು ನಿಲ್ಲಿಸಿ ಕುಳಿತರು. ಸ್ಟೂಡೆಂಟ್ಸ್ ಟೀಚರ್ ಬಂದ ತಕ್ಷಣ ಏನು ಮಾಡ್ತಾರೆ, ಸ್ಟೂಡೆಂಟು ಸೈಲೆಂಟಾಗಿ ಇದ್ಬಿಡ್ತಾರೆ. ಇಮಿಡಿಯೇಟ್ಲಿ ದ ಚಿಲ್ಡ್ರನ್ ಸ್ಟಾಪ್ ಮೇಕಿಂಗ್ ನಾಯ್ಸ್ ಆ್ಯಂಡ್ ಸ್ಯಾಟ್ ಡೌನ್. ಗುರುಗಳು ಒಳಗೆ ಬಂದರು. ಗುರು ಇಸ್ ಎಂಟರ್ ದ ಕ್ಲಾಸ್ ರೂಮ್. ಮಕ್ಕಳು ನಿಂತು ಗುರುಗಳಿಗೆ ವಂದಿಸಿದರು. ಅವ್ರೇನು ಮಾಡ್ತಾರೆ, ನಮಸ್ಕಾರ ಸರ್ ಅಂತ ಸೆಲ್ಯೂಟ್ ಮಾಡ್ತಾರೆ ಅಥವಾ ರೆಸ್ಪೆಕ್ಟ್ ಕೊಡ್ತಾರೆ. ಗುರುಗಳು, ಮಕ್ಕಳೇ, ಈ ದಿನದ ಪಾಠವನ್ನು ಪ್ರಾರಂಭಿಸೋಣ. ನಾವು ಇವತ್ತಿನ ಪಾಠವನ್ನು ಪ್ರಾರಂಭ ಮಾಡೋಣ. ಶಲ್ ವಿ ಸ್ಟಾರ್ಟ್ ಟುಡೇಸ್ ಲೆಸನ್ ಎಂದರು. ಮಕ್ಕಳೆಲ್ಲ ಆಗಲಿ ಗುರುಗಳೇ ಎಂದರು. ಚಿಲ್ಡ್ರನ್ ಸೆಡ್, ಓಕೆ ಟೀಚರ್, ಲೆಟ್ಸ್ ವಿ ಸ್ಟಾರ್ಟ್. ನಾನು ನಿನ್ನೆ ದಿನ ನೀಡಿದ ಲೆಕ್ಕಗಳನ್ನು ಯಾರು ಮಾಡಿಕೊಂಡು ಬಂದಿದ್ದೀರಿ? ನಾನು ನಿನ್ನೆ ಕೊಟ್ಟಿದ್ದೆ ಅಲ್ವಾ ನಿಮಗೆ, ಅದು ಯಾರು ಮಾಡ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಹೂ ಡಿಡ್ ದ ಕ್ಯಾಲ್ಕುಲೇಷನ್ಸ್ ಎಸ್ಟರ್ಡೇ ಐ ಗೇವ್. ಮಕ್ಕಳೆಲ್ಲ ಮೌನವಾಗಿ ಕುಳಿತರು. ಮಕ್ಕಳು ಎಲ್ಲ ಮೌನವಾಗಿ ಕುಳಿತರು ಅಂದರೆ ಏನರ್ಥ, ಅವ್ರು ಯಾರೂ ಮಾಡಿಲ್ಲ ಅಂತ ಅರ್ಥ. ಆಲ್ ದ ಚಿಲ್ಡ್ರನ್ ಸ್ಯಾಟ್ ಇನ್ ಸೈಲೆನ್ಸ್ ಬಿಕಾಸ್ ಐ ಥಿಂಕ್ ದೇ ಡಿಡ್ಂಟ್ ಡೂ. ಗುರುಗಳು ಆ ಹುಡುಗನ ಅವರಲ್ಲಿ ಒಬ್ಬ ಬಾಲಕ ಎದ್ದು ನಿಂತನು. ಆ ಇದರಲ್ಲಿ ಒಂದು ಬಾಲಕ ಇಲ್ಲಿದೆ ನೋಡಿ, ಅವನು ಎದ್ದು ನಿಂತ್ಕೊಳ್ತಾನೆ. ಅಮಾಂಗ್ ದಟ್ ಎ ಬಾಯ್ ಅಮಾಂಗ್ ದೆಮ್ ಸ್ಟುಡ್ ಅಪ್ ಹಿ ಸೆಡ್. ಬಾಯ್ ಏನು ಹೇಳ್ತಾನೆ, ಗುರುಗಳೇ, ನಾನು ಲೆಕ್ಕಗಳನ್ನು ಮಾಡಿ ತಂದಿದ್ದೇನೆ ಎಂದು ಹೇಳಿದನು. ಅವನು ಹೇಳ್ತಾನೆ, ನಾನು ಲೆಕ್ಕಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ಮಾಸ್ಟರ್ ಹ್ಯಾವ್ ಡನ್ ದ ಕ್ಯಾಲ್ಕುಲೇಷನ್. ಗುರುಗಳು ಆ ಹುಡುಗನು ಮಾಡಿ ತಂದಿರುವ ಲೆಕ್ಕಗಳನ್ನು ಪರಿಶೀಲಿಸಿದರು. ಎಲ್ಲವೂ ಸರಿಯಾಗಿದ್ದವು. ಟೀಚರ್ ಅವನ ಒಂದು ಬುಕ್ಕನ್ನ ಕರೆಕ್ಷನ್ ಮಾಡ್ತಾರೆ. ಅವಾಗ ಎಲ್ಲ ಇದು ಕರೆಕ್ಟ್ ಇರುತ್ತೆ ಕ್ಯಾಲ್ಕುಲೇಷನ್. ದ ಗುರು ಚೆಕ್ ದ ಕ್ಯಾಲ್ಕುಲೇಷನ್ ಮೇಡ್ ಬೈ ದ ಬಾಯ್. ಎವ್ರಿಥಿಂಗ್ ವಾಸ್ ಫೈನ್. ಅಂದರೆ ಎಲ್ಲನೂ ಕರೆಕ್ಟಾಗಿ ಇತ್ತು. ಅವರಿಗೆ ವಿದ್ಯಾರ್ಥಿಯ ಮೇಲೆ ಅಭಿಮಾನ ಮೂಡಿತು. ಹಿ ವಾಸ್ ವೆರಿ ಹ್ಯಾಪಿ. ನಮಗೂ ಅಷ್ಟೇ ಅಲ್ವಾ, ನಾವು ಟೀಚರ್ ಆಗಿದ್ದೀವಿ ಅಂದರೆ ಯಾರಾದರೂ ಮಾಡಿ ತಂದುಬಿಟ್ರೆ ಖುಷಿ ಆಗ್ಬಿಡತ್ತೆ. ಆಗ ಬಾಲಕನಿಗೆ, ಬೇಷ್, ನೀನು ಜಾಣ. ಆವಾಗ ಅವನು ಹೇಳ್ತಾನೆ, ಬಾಲಕ, ಓ ವೆರಿ ಗುಡ್. ಅವನು ಒಂದು ಹೆಜ್ಜೆಯನ್ನು ಮುಂದೆ ಇಡಲಿಲ್ಲ. ಬಾ ಮುಂದಿನ ಸಾಲಿನಲ್ಲಿ ಕುಳಿತುಕೋ ಎಂದರು. ಟೀಚರ್ ಹೇಳ್ತಾರೆ, ಓಕೆ, ಬಂದು ಮುಂದೆ ಸಾಲಲ್ಲಿ ಕೂತ್ಕೋ. ಕಮ್ ಅಂಡ್ ಸಿಟ್ ಇನ್ ದ ಫ್ರಂಟ್ ರೋ. ಆದರೆ ಆ ಬಾಲಕ ನಿಂತಲ್ಲೇ ನಿಂತಿದ್ದ. ಬಟ್ ಹಿ ಡಿಡ್ಂಟ್ ಕಮ್. ಯಾಕೆ ಅಂದರೆ ಗೊತ್ತಿಲ್ಲ. ಅವನು ಒಂದು ಹೆಜ್ಜೆಯನ್ನು ಮುಂದೆ ಇಡಲಿಲ್ಲ. ಸಹ ಮುಂದೆ ಇಡಲಿಲ್ಲ. ಹಿ ಡಿಡ್ ನಾಟ್ ಟೇಕ್ ಎ ಸಿಂಗಲ್ ಸ್ಟೆಪ್ ಆಲ್ಸೋ. ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಟೀಯರ್ಸ್ ಫಿಲ್ಡ್ ಇನ್ ಹಿಸ್ ಐಸ್. ಯಾಕೆ? ಹುಡುಗ ಅಳುವುದನ್ನು ಕಂಡು ಗುರುಗಳಿಗೆ ಆಶ್ಚರ್ಯವಾಯಿತು. ಗುರುಗೆ ಸರ್ಪ್ರೈಸ್ ಆಗಿ, ಏನು ಅಳ್ತಾ ಇದ್ದಾನೆ? ದಿ ಗುರು ವಾಸ್ ಸರ್ಪ್ರೈಸ್ ಟು ಸಿ ದ ಬಾಯ್ ವಾಸ್ ಕ್ರೈಯಿಂಗ್. ಏಕಪ್ಪ, ವೈ, ನಿನಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಲು ಇಷ್ಟವಿಲ್ಲವೇ ಎಂದು ಕೇಳಿದರು. ಅವನು ಹೇಳ್ತಾರೆ, ನಿಮಗೆ ಕುತ್ಕೊಳ್ಳೋಕೆ ಇಷ್ಟ ಇಲ್ವಾ? ಡೋಂಟ್ ಯು ವಾಂಟ್ ಟು ಸಿಟ್ ಇನ್ ದ ಫ್ರಂಟ್ ರೋ? ಆ ಬಾಲಕನಿಗೆ ಸುಳ್ಳು ಹೇಳಲು ಮನಸ್ಸು ಬರಲಿಲ್ಲ. ಅವನಿಗೆ ಸುಳ್ಳು ಹೇಳಬೇಕು ಅಂತ ಅನಿಸ್ಲಿಲ್ಲ. ದ ಬಾಯ್ ಡಿಡ್ ನಾಟ್ ಹ್ಯಾವ್ ಟು ಟೆಲ್ ಲೈ ಟು ದ ಟೀಚರ್. ಅದಕ್ಕಾಗಿ ಅವನು, ನನ್ನನ್ನು ದಯವಿಟ್ಟು ಕ್ಷಮಿಸಿ ಗುರುಗಳೇ, ನಾನು ಲೆಕ್ಕಗಳನ್ನು ಸ್ವಂತ ಮಾಡಿಲ್ಲ, ಬೇರೆಯವರ ನೆರವಿನಿಂದ ಮಾಡಿಕೊಂಡು ಬಂದಿದ್ದೇನೆ. ಟೀಚರ್, ನನ್ನನ್ನು ಕ್ಷಮಿಸಿ, ನಾನು ಈ ಲೆಕ್ಕಗಳನ್ನು ಮಾಡಿಲ್ಲ, ನಾನು ಬೇರೆಯವರ ಸಹಾಯದಿಂದ ಈ ಲೆಕ್ಕಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಐ ಹ್ಯಾವ್ ನಾಟ್ ಡನ್ ದ ಕ್ಯಾಲ್ಕುಲೇಷನ್ ಮೈಸೆಲ್ಫ್. ಐ ಹ್ಯಾವ್ ಡನ್ ವಿತ್ ದ ಹೆಲ್ಪ್ ಆಫ್ ಸಮ್ ಒನ್ ಎಲ್ಸ್. ನಾನು ಬೇರೆಯವರ ಸಹಾಯದಿಂದ ಮಾಡಿದ್ದೀನಿ. ಗುರುಗಳಿಗೆ ಬಾಲಕನ ಪ್ರಾಮಾಣಿಕತೆಯನ್ನು ಕಂಡು ಅಚ್ಚರಿ ಮತ್ತು ಆನಂದವಾಯಿತು. ಅವನು ನಿಜ ಹೇಳ್ತಾ ಇದ್ದಾನಲ್ವ, ಅದಕ್ಕೆ ಗುರುಗೆ ತುಂಬ ಖುಷಿ ಆಗುತ್ತೆ. ಎಲ್ಲ ಟೀಚರ್ಗೂ ಅಷ್ಟೇ, ನಿಜ ಹೇಳಿದ್ರೆ ಬಿಟ್ಬಿಡ್ತೀವಿ, ಇಲ್ಲ ಅಂದರೆ
ಬಿಡಲ್ಲ. ಮಗು, ನೀನು ಸತ್ಯವನ್ನು ಹೇಳಿದ್ದೀಯಾ. ಯು ಯು ಹ್ಯಾವ್ ಟೋಲ್ಡ್ ದ ಟ್ರೂತ್. ನನಗೆ ತುಂಬ ಮೆಚ್ಚುಗೆ ಆಯಿತು. ಐ ಆಮ್ ವೆರಿ ಮಚ್ ಅಪ್ರಿಷಿಯೇಟ್. ಇದೇ ಗುಣವನ್ನು ಸದಾ ಕಾಲ ಕಾಪಾಡಿಕೋ. ನೀನು ಹೀಗೆ ಇರಬೇಕು. ಕೀಪ್ ದಿಸ್ ಕ್ವಾಲಿಟಿ ಆಲ್ವೇಸ್. ಜೀವನದಲ್ಲಿ ನೀನು ದೊಡ್ಡ ಆಗುತ್ತೀಯಾ. ಯು ವಿಲ್ ಬಿಕಮ್ ಎ ಗ್ರೇಟ್ ಪರ್ಸನ್ ಇನ್ ಯುವರ್ ಲೈಫ್ ಎಂದು ಹರಿಸಿದರು. ಅವನು ಬ್ಲೆಸ್ಸಿಂಗ್ಸ್ ಮಾಡ್ತಾನೆ. ಎಲ್ಲರಿಗೂ ತಿಳಿಯುವಂತೆ ತಾವೇ ಲೆಕ್ಕ ಮಾಡಿ ತೋರಿಸಿದರು. ಗುರುಗಳು ಏನು ಮಾಡ್ತಾರೆ, ಹೀ ಕ್ಯಾಲ್ಕುಲೇಟೆಡ್ ಆ್ಯಂಡ್ ಶೋ ಇಟ್ ಟು ಎವ್ರಿ ಒನ್. ಮಕ್ಕಳಿಗೆ ಸಂತೋಷವಾಯಿತು. ದ ಚಿಲ್ಡ್ರನ್ಸ್ ವರ್ ಹ್ಯಾಪಿ. ಮುಂದೆ ಗುರುಗಳ ಮಾತು ಸತ್ಯವಾಯಿತು. ದೆನ್ ದ ಗುರುಸ್ ವರ್ಡ್ಸ್ ಬಿಕೇಮ್ ಟ್ರೂ ಅಲ್ವಾ. ಆ ಸತ್ಯವಂತ ಬಾಲಕನೇ ಗೋಪಾಲಕೃಷ್ಣ ಬಾಲಕ. ಆ ಸತ್ಯವಂತ ಬಾಲಕ ಯಾರು? ಈಸ್ ಅ ಫ್ರೀಡಮ್ ಫೈಟರ್. ಗೋಪಾಲಕೃಷ್ಣ ಗೋಖಲೆ. ಅವರನ್ನು ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಗುರುಗಳನ್ನು ಸ್ವೀಕರಿಸಿದರು. ಮಹಾತ್ಮ ಗಾಂಧೀಜಿಯವರು ಅವರನ್ನು ಪೊಲಿಟಿಕಲ್ ಗುರು ಅಂತ ರಾಜಕೀಯ ಅಂದರೆ ಪೊಲಿಟಿಕಲ್ ಗುರು ಅಂತ ಸ್ವೀಕರಿಸಿದರು. ಗೋಖಲೆಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರ್ತಾರೆ. ಗೋಪಾಲಕೃಷ್ಣ ಗೋಖಲೆಯವರು ಸಹ ಫ್ರೀಡಮ್ ಇದರಲ್ಲಿ ಭಾಗವಹಿಸಿರ್ತಾರೆ. ಇವರು ಮಹಿಳೆಯರಿಗೂ ಶಿಕ್ಷಣ ಬೇಕೆಂದು ಕೇಳಿದರು. ಅವರು ಹೇಳ್ತಾರೆ, he said that women should also be educated 100%. Thank you. Yeah, great. Women's ಬೇಕು ಎಜುಕೇಷನ್. ಶಿಕ್ಷಣದ ಮೂಲಕ ಜನರಲ್ಲಿ ರಾಜಕೀಯ ಜಾಗೃತಿಯನ್ನು ಮೂಡಿಸಿದರು. he created political awareness among the peoples through the education. ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು ಎನ್ನುವ ಮನೋಭಾವನೆಯನ್ನು ಬೆಳೆಸಿದರು. he developed that we are all citizen of India ಅಂತ. ಬೆಳೆಯ ಸಿರಿ ಮೊಳಕೆಯಲ್ಲಿ. ಬೆಳೆಯುವ ಸಿರಿ ಅಂದರೆ ಯಾವುದು ಚಿಕ್ಕ ಮೊಳಕೆ ಇರುತ್ತಲ್ವ, ಆ ಮೊಳಕೆಯಿಂದ ಏನು ಬೆಳ್ಕೊಂಡು ಬರುತ್ತೆ. ಸುಳ್ಳು ಹೇಳೋದಾಗಿರ್ಬೋದು, ನಿಜ ಹೇಳೋದಾಗಿರಬಹುದು. ನೀವು ಸುಳ್ಳು ಹೇಳ್ತಾ ಇದ್ರೆ ಸುಳ್ಳು ಹೇಳ್ತಾನೇ ಇರ್ತೀರ, ನಿಜ ಹೇಳಿದ್ರೆ ನಿಜ ಹೇಳ್ತಾನೇ ಇರ್ತೀರ ಅಲ್ವಾ. ಸುಳ್ಳು ಹೇಳಿದ್ರೆ ಗೊತ್ತಲ್ವ ಏನಾಗುತ್ತೆ ಅಂತ, ಜೈಲಿಗೆ ಹೋಗಬೇಕಾಗುತ್ತೆ, ಅದು ಏನೇನೋ ಆಗುತ್ತೆ. ನಿಜ ಹೇಳ್ತಾ ಬರ್ತಾಯಿದ್ರೆ ನಿಮ್ಮ ಲೈಫಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತೀರ. ಅದಕ್ಕೆ ನಾವು ನಿಜಾನ ಹೇಳಬೇಕು. ದ ಸೀಡಿಂಗ್ ಆಫ್ ದ ಕ್ರಾಪ್ ಅಂತ ಹೇಳ್ತಾರೆ ಇದನ್ನು ಅಲ್ವಾ. ನಾವು ಮೊಳಕೆನ ಯಾವ ರೀತಿಯಾಗಿ ಹಾಕ್ತೀವೋ ಅದು ಬೆಳ್ಕೊಂಡು ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.